ಹಳೇಬೀಡು ಹೋಬಳಿ ಗಂಗೂರು ಗ್ರಾಮದಲ್ಲಿ ನಮ್ದು ಎತ್ತಿನಹೊಳೆ ಯೋಜನೆಗೆ ನಾವು ಭೂಮಿಯನ್ನು ಕಳ್ಕೊಂಡಿದೀವಿ. ಏನು ಕಳೆದ 8 ವರ್ಷದ ಹಿಂದೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರು ಇಲ್ಲಿ. ಅವಾಗ ನಾವು ಈ ಭಾಗದಲ್ಲಿ ಹಾಯ್ದೋಗ್ತಾ ಇತ್ತು. ಆಗ ಈ ಭಾಗದ ರೈತರ ಡಾಕ್ಯುಮೆಂಟೇಶನ್ ಎಲ್ಲ ಇಸ್ಕೊಂಡು ನಿಮ್ಗೆ ಭೂ ಪರಿಹಾರ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ರೈತರ ಟ್ರೈಫೆಡ್ ಅಗ್ರಿಮೆಂಟ್ ಮಾಡಿಸ್ಬಿಟ್ಟು ಟ್ರೈಫೆಡ್ ಅಗ್ರಿಮೆಂಟ್ ಅಲ್ಲಿ 50,000 ರೂಪಾಯಿ ಬೆಳೆ ಪರಿಹಾರ ನೀಡಿ ನಮ್ತ ಎಲ್ಲ ರೈತರ ಹತ್ರ ಬಿಡಿಸ್ಕೊಂಡ್ರು. ಇವತ್ತು ಕಳೆದ 4-5 ವರ್ಷದಿಂದ ಒಂದ್ ಕಡೆ ಫಾರೆಸ್ಟ್ ನಿಮ್ ಜಾಗ ಫಾರೆಸ್ಟ್ ಸೇರ್ಕೊಳುತ್ತೆ, ಐದಳ ಕಾವಲು ಅನ್ನೋದು ಒಂದ್ ಕಡೆ ಸಬೂಬು ಹೇಳ್ತಾರೆ ಅಧಿಕಾರಿಗಳು. ಇದೇ ನಮ್ಮ ಹತ್ರ ಎಲ್ಲಾ ರೈತರ ಹತ್ರ ರೆವಿನ್ಯೂ ರೆಕಾರ್ಡ್ ಕೊಟ್ಟಿದ್ದಾರೆ. ಫಾರೆಸ್ಟ್ ಅನ್ನೋರು ಅವತ್ತು ರೆವಿನ್ಯೂ ರೆಕಾರ್ಡ್ ಯಾಕೆ ಮಾಡಿಕೊಟ್ರು ನಮ್ಮ ರೈತರಿಗೆ? ನಮಗೆ 100 ವರ್ಷ ಹಿಂದೆ ಹಳೆಯಿಂದ ನಮಗೆ ರೆವಿನ್ಯೂ ರೆಕಾರ್ಡ್ ಇದೆ, ಪೂರ್ವಜರಿಂದ ಬಂದಿರೋದು. ಇದು ನಾವ್ ಯಾರು ಸಾಗುವಳಿ ಮಾಡೋದಲ್ಲ. ನಮ್ ಸಾಗುವಳಿ ಮಾಡ್ಕೊಂಡಿದ್ರೆ ಈಗ ಹೊಸ ಸಾಗುವಳಿ ಚೀಟಿ ಬಂದಿರೋದು, ಹೊಸ ದಾಖಲಾತಿಗಳು ಸರಿಯಾಗಿರೋದು. ನಮ್ದು ಏನು ಮೈಸೂರು ರಾಜು ಕಾಲದಲ್ಲಿ ನಮ್ದು ಇದು ನೋಟಿಫಿಕೇಶನ್ ಆಗಿರೋ ಅಂತದ್ದು. ಇವತ್ತೇನು ಫಾರೆಸ್ಟ್ ಅಧಿಕಾರಿಗಳು ಹೇಳ್ತಾರೆ 1898ರಲ್ಲಿ ಐದಳ ಕಾವಲ್ ವ್ಯಾಪ್ತಿ, ಅಮೃತ್ ಮಾಲ್ ಕಾವಲು ನಮ್ದು ಇದು ಅಂತ ಹೇಳ್ತಿದ್ದಾರೆ. ನಮ್ಗೆ ಅದೇ ರಾಜರು 1939ರಲ್ಲಿ ಮತ್ತೆ ರೆವಿನ್ಯೂಗೆ ಇದನ್ನ ಬಿಡ್ಕೊಡ್ಬೇಕು. ಇಲ್ಲಿ ಭಾಗದಲ್ಲಿ ದನಕರುಗಳು ಹೆಚ್ಚಿದಾವೆ, ಜನಸಂಖ್ಯೆ ಜಾಸ್ತಿ ಇದೆ, ಇಲ್ಲಿ ಬದುಕೋಸ್ಕರ ರೆವಿನ್ಯೂ ಬಿಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದೇ ಆದೇಶ ಇದೆ. ಆದ್ರೆ ಕಾಮಗಾರಿ ಮಾಡಕ್ಕೆ ಇವಾಗ ಏನಾಗಿತ್ತು, ಅವ್ರು ಟ್ರೈಫೆಡ್ ಅಗ್ರಿಮೆಂಟ್ ಮಾಡ್ಕೊಂಡು 99% ಎಲ್ಲರೂ ರೈತರಿಗೆ 50,000 ಕೊಟ್ಬಿಟ್ಟು ಆಲ್ರೆಡಿ ಮುಗಿಸೇ ಬಿಟ್ಟಿದ್ದಾರೆ. ಇನ್ನು ಉಳಿದಿರೋದೇ 1% ಅಷ್ಟೇ ಜಾಗ ಉಳ್ಕೊಂಡಿರೋದು. ಈಗ ಏನ್ ನಾವು ಸ್ಟ್ರೈಕ್ ಮಾಡ್ತಿದೀವಿ, ಇಲ್ಲಿ 700 ಮೀಟರ್ ಜಾಗ ಉಳಿದಿದೆ. ಈ 700 ಮೀಟರ್ ಕೆಲಸ ಮಾಡ್ಕೊಂಡು ಹೋದ್ವು ಅಂತಂದ್ರೆ ನಮ್ ಕೇಳೋರು ಇಲ್ಲ, ನಮ್ಗೆ ಹೇಳೋರು ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಮ್ ರೈತರು ಗೋಳಿಯೋದು. ಅವತ್ತು ಏನು ನಾವು ಹಿಂದೆ 1.5 ವರ್ಷ ಹಿಂದೆ ಇದೇ ತರ ಒಂದ್ 2 ಜಾಗದ ಶಾಮಿಯಾನ ಹಾಕೊಂಡು ಹೋರಾಟ ಮಾಡಿದ್ವಿ. ಹೋರಾಟ ಮಾಡೋದು ನಮ್ಮ ಹೋರಾಟನ ಹತ್ತಿಕ್ಕೋಸ್ಕರ ಅವತ್ತೇನ್ ಮಾಡಿದ್ರು, ನಾಟಕ ಮಾಡಿದ್ರು. ನಾವು ನಿಮ್ಗೆ ಡಿವೆಲ್ ಕ್ಲೈಮ್ ಕೊಡ್ತೀನಿ ಅಂದ್ರು. ಡಿವೆಲ್ ಕ್ಲೈಮು ಆಯ್ತು, ಡಿವೆಲ್ ಕ್ಲೈಮ್ ಕೊಡಿ ಅಂತ ಹೇಳ್ಬಿಟ್ಟು ಅದೇನೋ ಒಂದು ಒಪ್ಕೊಂಡು ಅವತ್ತು ಸ್ಟ್ರೈಕ್ ಕೈ ಬಿಟ್ವಿ. ಅವತ್ತು ಡಿವೆಲ್ ಕ್ಲೈಮ್ ಮಾಡ್ಬಿಟ್ಟು ಕ್ಯಾಬಿನೆಟ್ ಅಪ್ರೂವಲ್ ಕಾಪಿ ತಂದ್ರು. ಅಪ್ರೂವಲ್ ಕಾಪಿ ತಂದ್ಬಿಟ್ಟು 28 ಕೋಟಿ ರಿಲೀಸ್ ಮಾಡ್ರೆ ಕಾಪಿ ತಂದ್ಬಿಟ್ಟು ನೋಡ್ರಿ 28 ಕೋಟಿ ರಿಲೀಸ್ ಮಾಡಿ ಕೊಟ್ಟಿದ್ವಿ, ನಿಮ್ಗೆ ದುಡ್ಡು ಕೊಟ್ಬಿಡ್ತೀವಿ ಇನ್ನು 6 ತಿಂಗಳಲ್ಲಿ ಅಂದ್ರು. ಆಯ್ತು ಅಂತ ಹೇಳ್ಬಿಟ್ಟು ಇನ್ನೊಂದಷ್ಟು ಕೆಲಸ ಮಾಡಕ್ ಬಿಟ್ವಿ. ಇವತ್ತು 28 ಕೋಟಿ ಜಿಲ್ಲಾಧಿಕಾರಿಗಳು, ಭೂಸ್ವಾಧೀನಾಧಿಕಾರಿಗಳು ಅಕೌಂಟ್ ದುಡ್ಡಿದೆ. 28 ಕೋಟಿ ನಮ್ದು ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಕ್ಯಾಬಿನೆಟ್ ಅಪ್ರೂವಲ್ ನೋಟಲ್ಲಿ ನೀಟಾಗಿ ಹಾಕಿದ್ದಾರೆ. ಐದಳ ಕಾವಲ್ 150 ಎಕರೆ ಪ್ರದೇಶಕ್ಕೆ 28 ಕೋಟಿ 35 ಲಕ್ಷ ಹಾಕಿದ್ದಾರೆ. ಆ ದುಡ್ಡನ್ನ ಕೊಡ್ಬೇಕಲ್ಲ ಇವತ್ತು ನಮ್ ರೈತರಿಗೆ. ಸರ್ ಇವಾಗ ನಮಗೆ ಸರಿಯಾದ ಪರಿಹಾರ ಈಗ ನೋಡಿ ಅವ್ರು ಹೇಳ್ತಿರೋದು, ನಿಮ್ಗೆ ನೀವು ಡ್ಯುವೆಲ್ ಕ್ಲೈಮ್ ಮಾಡಿದಾಗ ಏನು ದುಡ್ಡು ಕೊಟ್ರಲ್ಲ 28 ಕೋಟಿ, ಆ ದುಡ್ಡನ್ನ ಕರೆಕ್ಟ್ ಆಗಿ ಹಂಚ್ಬೇಕು ರೈತರಿಗೆ. ಇಲ್ವ ರೈತರಿಗೆ ಇವಾಗ ನಾವು ನಿಮ್ಗೆ ದಯಾಮರಣ ಹತ್ರ ನಾವು 2.5 ಲಕ್ಷ ಕೊಡ್ತೀವಿ ಎಕರೆಗೆ ಅಂದ್ರೆ 2.5 ಲಕ್ಷ ಇವತ್ತು ಏನ್ ಬರುತ್ತೆ ಸರ್ ಎಕರೆಗೆ ಹೇಳಿ ನೀವೇ ಹೋಗ್ಲಿ. ಮಾಧ್ಯಮದವರು ಇವತ್ತು ಎಲ್ಲಾ ರಾಜ್ಯದಲ್ಲಿ ನೋಡ್ತಾ ಇದೀವಿ, 1 ಎಕರೆಗೆ 2.5 ಕೋಟಿ 3 ಕೋಟಿ ಕೊಟ್ಬಿಟ್ಟು ಜಾಗ ಬಿಡಿಸ್ಕೊತಾವ್ರೆ. ಸರ್ ಡಾಕ್ಯುಮೆಂಟ್ ರೆವಿನ್ಯೂರೇ ನಮಗೆ ದಾಖಲಾತಿ ಮಾಡ್ಕೊಟ್ಟಿರೋದಲ್ಲ. ನಮ್ಮ ಹತ್ರ ಈಗ ನಾವು ಕೊಡ್ತೀನಿ ನಿಮ್ಗೆ ಪಾಣಿ ಮತ್ತೆ ಮತ್ತೊಂದು ಎಲ್ಲ ಕೊಡ್ತೀನಿ. ನಿಮ್ಗೆ ಇರೋದು ನಮ್ದು ಏನು ಪೂರ್ವಜರು ನಮಗೆ ಕೊಟ್ಟಿದಾರಲ್ಲ ಆ ರೆಕಾರ್ಡ್ಸ್ ನಿಮ್ಗೆ ಎಲ್ಲದೂ ಕೊಡ್ತೀವಿ ನಿಮಗೆ. ಅದು ನಾವು ದುಡ್ಡು ಬರೋವರ್ಗು ಅಂತ ಹೇಳಿ 50,000 ಎಕರೆಗೆ ಮಾಡಿ ಬೆಳೆ ಪರಿಹಾರಕ್ಕೆ ಅಂತೇಳಿ 50,000 ಕೊಟ್ಟು ಟ್ರೈಫೆಡ್ ಅಗ್ರಿಮೆಂಟ್ ಮಾಡ್ಕೊಂಡು 1 ವರ್ಷ ಕೊಟ್ಟಿದ್ದಾರೆ. 7-8 ವರ್ಷ ಆಗಿದೆ, ಇನ್ನು ಬೆಳೆ ಪರಿಹಾರ ಮತ್ತೆ ಕೊಟ್ಟಿಲ್ಲ, ಮತ್ತೆ ದುಡ್ಡು ಕೊಟ್ಟಿಲ್ಲ. ದುಡ್ಡು ಇವತ್ತು ಏನ್ ಮಾಡ್ತಿದ್ದಾರೆ, ನೋಟಿಸ್ ಮನೆಗೆ ಬಂದು ದೌರ್ಜನ್ಯದಿಂದ ನೀವು ತಗೊಳ್ಳೇಬೇಕು ತಗೊಂಡವರು ಅಂತೇಳಿ ಮನೆ ಬಾಗಿಲುಗಳಿಗೆಲ್ಲ ಅಂಟಿಸಿದ್ದಾರೆ. ಇವತ್ತು ಅಂಟಿಸಿ ನಮಗೆ ಈ ಕಡೆ ದುಡ್ಡು 2.5 ಲಕ್ಷ ಮಾಡಿದ್ದಾರೆ ಎಕರೆಗೆ. ಟೋಟಲ್ ಇರೋದು 16,80,000. ಪಕ್ಕದ ಒಂದೇ ಅಕ್ಕಪಕ್ಕ ಜಾಗ ಅವ್ರಿಗೆ 16,80,000 ಕೊಟ್ಟಿದ್ದಾರೆ, ನಮಗೆ 2.5 ಲಕ್ಷ ಕೊಡ್ತಿದ್ದಾರೆ. ದಾಖಲಾತಿಗಳು ನಾವು ಬ್ಯಾಂಕಲ್ಲಿ ಲೋನ್ ತಗೊಂಡಿದೀವಿ, ಇವ್ರು ಕೊಡೋ ದುಡ್ಡಲ್ಲಿ ಬ್ಯಾಂಕಿನ ಸಾಲನು ತೀರ್ಸಕ್ಕಾಗಲ್ಲ. ಆ ತರ ಪರಿಸ್ಥಿತಿಲಿ ಇದೀವಿ. ಇವತ್ತು ಜೀವನ ಮಾಡೋದು ಕಷ್ಟ. ಕೆರೆಗೆ ನೀರು, ನಮ್ಮ 2 ಕೆರೆಗೂ ನೀರು ಸಾಕು ಕೊಟ್ರೆ ಹೆಂಗ ಇರೋದಾರು ಒಂದ್ ಸ್ವಲ್ಪ ಉಳ್ಕೊಂಡ್ರೆ ಜಮೀನುಗಳ ಜೀವನನು ಮಾಡ್ತೀವಿ, ಜೀವನ ಕಟ್ಕೊಂಡೆ ನಾವು. ಇವ್ರು ಅದು ಮಾಡ್ತಿಲ್ಲ. ಈ ಕಡೆ 2.5 ಲಕ್ಷ ಕೊಟ್ರೆ ಯಾವ್ದು ಸಾಲಲ್ಲ ಸರ್. ಈಗ 16,80,000 ಏನ್ ಕೊಟ್ಟಿದ್ದಾರೆ ಆ ತರನೇ ನಮಗೆ ಕೊಟ್ರೆ ಜೀವನನಾರು ಕಟ್ಕೊಂಡು ಏನೋ ಜೀವನ ಮಾಡ್ತೀವಿ, ಇರೋ ಜಮೀನಲ್ಲಿ ಸ್ವಲ್ಪ ಉಳಿಸ್ಕೊಂತೀವಿ.